ಒಂದು ಕಾಡಲ್ಲಿ ಇರುವೆಗಳ ಒಂದು ದೊಡ್ಡ ಗುಂಪು ವಾಸಿಸುತ್ತಿತ್ತು. ಇರುವೆಗಳ ರಾಣಿಯಾದ ಕ್ಲೇರಾ ತುಂಬಾ ದಯೆ ಉಳ್ಳ ಇರುವೆ, ಆದರೆ ಅವಳ ಸೇವಕಿಯಾದ ವೆರೋನಿಕಾಗೆ ತುಂಬಾನೇ ಅಹಂಕಾರ. ಒಂದಿನ ಕ್ಲೇರಾ ಅವಳ ಗುಂಪಿನ ಜೊತೆಗೆ ಕಾಡಿನ ಇನ್ನೊಂದು ತುದಿಗೆ ಹೋಗ್ತಿದ್ರು. ಆಗ ಅವರಿಗೆ ತೋಳಗಳು ನಡ್ಕೊಂಡ್ ಬರ್ತಿರುವ ಶಬ್ದ ಕೇಳಿಸುತ್ತೆ. ಎಲ್ಲರೂ ಬೇಗ ಇಲ್ಲಿಂದ ದೂರ ಹೋಗಿ. ಆದ್ರೆ ವೆರೋನಿಕಾ ಮಾತ್ರ ಹೋಗೋದಿಲ್ಲ. ಏನ್ ಮಾಡ್ತಿದ್ಯಾ ವೆರೋನಿಕಾ, ನೀನು ಬೇಗ ಇಲ್ಲಿಂದ ದೂರ ಹೋಗು, ಇಲ್ಲಾಂದ್ರೆ ತೋಳಗಳ ಗುಂಪು ಬಂದು ನಿನ್ನನ್ನು ತೊಳ್ಕೊಂಡು ನಡ್ಕೊಂಡು ಹೋಗ್ಬಿಡುತ್ತೆ, ಆಮೇಲೆ ನೀನು ಸತ್ತೋಗ್ಬಿಡ್ತೀಯ. ನಾವು ಮಾತ್ರ ಯಾಕೆ ನಮ್ಮ ದಾರಿಯನ್ನು ಯಾವಾಗ್ಲೂ ಬದಲಾಯಿಸ್ಬೇಕು? ನಿನಗೆ ಚೆನ್ನಾಗಿ ಗೊತ್ತಿದೆ ವೆರೋನಿಕಾ, ಎಲ್ಲ ಜಂತುಗಳಿಗಿಂತ ನಾವು ತುಂಬಾ ಚಿಕ್ಕ ಜಂತುಗಳು ಅಂತ. ಇಲ್ಲ ಮಹಾರಾಣಿ, ನಾನು ಇಲ್ಲಿಂದ ಹೋಗೋದಿಲ್ಲ. ಇಲ್ಲ, ಇದು ನನ್ನ ಆದೇಶ. ನೀನು ಇಲ್ಲಿಂದ ದೂರ ಹೋಗ್ಲೇಬೇಕು, ಇಲ್ಲ ಅಂದ್ರೆ ನೀನು ಸತ್ತೋಗ್ತೀಯ. ಕ್ಲೇರಾನ ಮಾತು ಕೇಳಿ ವೆರೋನಿಕಾ ಕೋಪದಿಂದ ಅಲ್ಲಿಂದ ಹೋಗ್ಬಿಡುತ್ತೆ. ಕೋಪದಿಂದ ಮನೆಗೆ ಬಂದ ಕ್ಲೇರಾ ವೆರೋನಿಕಾ ಹತ್ರ ಹೋಗಿ ಈಗಂತ ಹೇಳುತ್ತೆ, ನಿನಗೆ ನಿನ್ನ ಪ್ರಾಣ ಮೇಲೆ ಸ್ವಲ್ಪನೂ ಅಕ್ಕರೇನೇ ಇಲ್ವಾ? ನಾವು ಮಾತ್ರ ಯಾಕೆ ಬೇರೆ ಜಂತುಗಳ ತರ ದೊಡ್ಡ ಆಕಾರದಲ್ಲಿಲ್ಲ? ನಾವು ಮಾತ್ರ ಎಲ್ಲರಿಗಿಂತ ಚಿಕ್ಕ ಪ್ರಾಣಿಯಾಗಿ ಯಾಕಿರ್ಬೇಕು? ನಿನಗೆ ಹೇಳಿ ಹೇಳಿ ನನಗೆ ತುಂಬಾ ಸುಸ್ತಾಗ್ಬಿಟ್ಟಿದೆ ವೆರೋನಿಕಾ. ಈ ರೀತಿಯಾದ ಕನಸನ್ನು ದಯವಿಟ್ಟು ಕಾಣ್ಬೇಡ, ಅದು ನಡೆಯೋದಿಲ್ಲ. ಯಾಕಾಗೋದಿಲ್ಲ? ಈ ಪ್ರಪಂಚದಲ್ಲಿ ಏನಾದ್ರೂ ಸಾಧಿಸಬಹುದು ಅಂತ ನನಗ್ ಗೊತ್ತು. ನೋಡ್ತೀರಿ ಮಹಾರಾಣಿ, ನನ್ನ ಆಕಾರ ಕೂಡ ಬೇರೆ ಜಂತುಗಳ ತರ ಒಂದಿನ ದೊಡ್ಡದಾಗುತ್ತೆ. ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ನಾನು ಬುದ್ಧಿ ಕಲಿಸ್ತೀನಿ. ವೆರೋನಿಕಾ ಮಾತಾಡಿದ್ದನ್ನ ಕೇಳಿ ಅಲ್ಲಿರುವ ಬೇರೆ ಇರುವೆಗಳು ಎಲ್ಲಾನು ನಗಕ್ಕೆ ಶುರು ಮಾಡುತ್ತವೆ. ನನ್ನನ್ನು ನೋಡಿ ಎಷ್ಟು ನಗ್ಬೇಕು ಅನ್ಕೊಂಡಿದ್ದೀರೋ, ನೀವು ನಗ್ಬೋದು. ಒಂದಿನ ನನ್ನ ಆಕಾರ ದೊಡ್ಡದಾಗುತ್ತೆ, ಆಗ ನಿಜವಾದ ರಾಣಿ ನಾನಾಗ್ತೀನಿ. ಹಂಗಂತೇಳಿ ವೆರೋನಿಕಾ ಕಾಡಲ್ಲಿ ಸುತ್ತಾಡ್ಕೊಂಬರಕ್ಕೆ ಹೋಗ್ಬಿಡುತ್ತೆ. ಆನೆದಾದ ತುಂಬಾನೇ ಸಂತೋಷವಾಗಿ ನಡ್ಕೊಂಡ್ ಬರ್ತಾ ಇರ್ತಾನೆ. ಅವನು ಕಾಲಿಡಕ್ಕಿಂತ ಮುಂಚೆನೆ ವೆರೋನಿಕಾ ಹೆಂಗೋ ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾಳೆ. ನಿನ್ನ ಈಶ್ವರ ಇಷ್ಟು ದೊಡ್ಡ ಆಕಾರದಲ್ಲಿ ಸೃಷ್ಟಿಸಿದಾನೆ ಅಂದ್ರೆ ನೀನು ಎಲ್ಲಾದ್ರೂ ಕಾಲಿಡ್ಬೋದು ಅಂತ ಅರ್ಥ ಅಲ್ಲ. ಇರುವೆ ಮಾತಿನ ಸೌಂಡ್ ಕೇಳಿದ ತಕ್ಷಣ ಆನೆ ಆ ಕಡೆ ಈ ಕಡೆ ನೋಡಕ್ ಶುರು ಮಾಡುತ್ತೆ. ಮತ್ತೆ ಈಗಂತ ಹೇಳುತ್ತೆ, ಯಾರು ಮಾತಾಡ್ತಿರೋದು? ನನಗಂತೂ ಯಾರು ಕಾಣ್ತಿಲ್ಲ. ನಿನ್ನ ಕಣ್ಣನ್ನು ಸ್ವಲ್ಪ ತೆಗೆದು ಕೆಳಗಡೆ ನೋಡು, ನಾನ್ ನಿನಗೆ ಕಾಣಿಸ್ತೀನಿ. ಆನೆ ಕೆಳಗಡೆ ಬಗ್ಗೆ ನೋಡಿದಾಗ ಆಗ ಅದಕ್ಕೆ ಒಂದು ಚಿಕ್ಕ ಇರುವೆ ಕಾಣಿಸುತ್ತೆ. ಆ ಇರುವೆ ಆನೆಯನ್ನು ತುಂಬಾ ಕೋಪದಿಂದ ನೋಡ್ತಿರುತ್ತೆ. ತಪ್ಪಾಯ್ತಮ್ಮ, ನಾನ್ ನಿನ್ನ ನೋಡಿಲ್ಲ. ಸರಿಯಾಗಿ ಹೇಳಿದೆ. ಒಂದ್ ವೇಳೆ ನಾನ್ ನಿನ್ನ ನೋಡಿಲ್ಲ ಅಂದ್ರೆ ಇವಾಗ ಯಾವಾಗ್ಲೂ ದೇವ್ರ ಹತ್ರ ಹೋಗಿ ಸೇರ್ಕೋತಿದ್ದೆ. ತಪ್ಪು ನಿಂದಲ್ವಾ? ನೀನ್ ಈ ದಾರಿಲಿ ಬರ್ಬಾರ್ದಲ್ವಾ? ಯಾಕೆ? ನಾವು ಕಾಡಿನ ಪ್ರಾಣಿ ಅಲ್ವಾ? ಹಾ, ನೀನ್ ಇದೇ ಕಾಡಿನ ಪ್ರಾಣಿ, ಆದ್ರೆ ನಿನ್ನ ಜೀವ ಮುಖ್ಯ ಅಲ್ವಾ? ಹಾ, ಹೇಳು. ನಿನಗೆ ದೊಡ್ಡ ಆಕಾರ ಇದೆ ಅಂತ ನೀನು ಅಹಂಕಾರ ತೋರಿಸಬಾರ್ದು ಅನ್ನಿದಾದ. ನಿನಗೆ ಆ ಕತೆ ಗೊತ್ತಿರುತ್ತನ್ಸುತ್ತೆ. ಇರುವೆ ಕಿವಿಯೊಳಗಡೆ ಹೋದ್ರೆ ದೊಡ್ಡ ದೊಡ್ಡ ಆನೆಗಳಿಗೆ ಕೂಡ ಬುದ್ಧಿ ಕಲ್ಸುತ್ತೆ. ಹಂಗಂತ ಹೇಳಿ ಇರುವೆ ಕೋಪದಿಂದ ಏನ್ ಮಾಡುತ್ತಂದ್ರೆ ಆನೆಯ ಕಿವಿಯ ಮೇಲೆ ಹತ್ತುತ್ತೆ, ಮತ್ತೆ ಆನೆಯ ಕಿವಿಯನ್ನು ಕಚ್ಬಿಡುತ್ತೆ. ಇದಕ್ಕೆ ನಿನ್ನ ದೇವರು ಚಿಕ್ಕದ್ ಮಾಡಿರೋದು. ನಿನ್ನ ಕಂಪ್ಲೇಂಟು ನಾನು ರಾಜನ ಹತ್ರ ಮಾಡ್ತೀನಿ. ಆಮೇಲೆ ಆನೆದಾದ ತುಂಬಾ ಕೋಪದಿಂದ ಕಾಡಿನ ರಾಜ ಆದ ಶೇರ್ ಹತ್ರ ಹೋಗುತ್ತೆ. ಆಮೇಲೆ ಕೋಪದಿಂದ ನಡೆದ ಎಲ್ಲಾ ವಿಷಯವನ್ನು ಹೇಳುತ್ತೆ. ಕಾಡಿನ ರಾಜ ಆದ ಶೇರ್ ಇರುವೆಗಳ ರಾಣಿಯಾದ ಕ್ಲೇರಾ ಮತ್ತೆ ಅವರ ಗುಂಪನ್ನು ಬರಕ್ಕೆ ಹೇಳುತ್ತೆ. ನೀನು ನಿನ್ನ ಗುಂಪಿನೊಟ್ಟಿಗೆ 1 ವರ್ಷಕ್ಕೋಸ್ಕರ ಕಾಡು ಬಿಡಬೇಕು. ಹೋಗು, ಕಾಡನ್ನ ಬಿಟ್ಟೋಗೀಗ. ನಾವೇನ್ ತಪ್ಪು ಮಾಡಿದ್ವಿ ಮಹಾರಾಜ? ನಿನ್ನ ಗುಂಪಿನ ಒಂದು ಇರುವೆ ಆನೆ ಅಜ್ಜನಿಗೆ ತೊಂದರೆ ಕೊಟ್ಟಿದೆ. ಬೇರೆ ಯಾರಾದ್ರೂ ಆಗಿದ್ರೆ ಸರಿಯಾಗಿ ಪಾಠ ಕಲಿಸ್ತಿದ್ದೆ. ನಿಮಗೆ ಏನು ಪಾಠ ಕಲಿಸೋದು? ತಪ್ಪು ನಿನ್ನದೇ. ಯಾವುದಾದ್ರೂ ಇರುವೆ ಬೇಕಂತಾನೆ ತಪ್ಪು ಮಾಡಿದ್ರೆ ಆ ತಪ್ಪಿನ ಜವಾಬ್ದಾರಿ ನಿಂದೇನೆ. ಅವಳು ಕಾಡನ್ನ ಬಿಟ್ಟು ಹೋಗೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ಲು. ಆಗ ಒಂದು ಕಪ್ಪು ಹೊಗೆ ಇರುವೆಗಳ ಮೇಲೆ ಬರುತ್ತೆ. ನೋಡ್ತಿದ್ದಂಗ್ಲೆ ಆ ಒಂದು ಹೊಗೆ ಒಂದು ದೊಡ್ಡ ಇರುವೆ ಆಗಿ ಬದಲಾಗ್ಬಿಡುತ್ತೆ. ನಾನು ಇರುವೆಗಳ ರಾಣಿ, ಮಾಯಾ ಮಹಾರಾಣಿ. ನೀವು ಆಕಾರದಲ್ಲಿ ತುಂಬಾ ದೊಡ್ಡದಾಗಿದ್ದೀರಾ ಮಹಾರಾಣಿ.
ಹಾ, ನನ್ನ ಆಕಾರ ತುಂಬಾ ದೊಡ್ಡದು. ಅದು ಮಾತ್ರ ಅಲ್ಲದೆ ನಿಮ್ಮ ಆಕಾರ ಕೂಡ ಬದಲಾಯಿಸಬಲ್ಲೆ. ಆದ್ರೆ ನನಗೆ ಒಂದು ಷರತ್ತಿದೆ. ಷರತ್ತೇನು? ಇರುವೆಗಳನ್ನು ಅವಮಾನ ಮಾಡಿದವರ ಮೇಲೆ ದ್ವೇಷ ತೀರ್ಸ್ಕೋಬೇಕು. ದೊಡ್ಡ ಆಕಾರ ಬಂದ ಮೇಲೆ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ರಕ್ತ ಬರೋ ತರ ಮಾಡ್ಬೇಕು. ಇಲ್ಲ, ನಿಮ್ಮ ಷರತ್ತಿಗೆ ಒಪ್ಕೊಳ್ಳೋದಿಲ್ಲ ನಾವು. ವೆರೋನಿಕಾ, ನನಗಿದೇನೋ ತಪ್ಪು ಅಂತ ಅನ್ಸ್ತಿದೆ. ಇಷ್ಟು ದೊಡ್ಡ ಇರುವೆಯ ಬಗ್ಗೆ ನಾನು ಜೀವನದಲ್ಲಿ ಯಾವಾಗ್ಲೂ ಕೇಳೇ ಇಲ್ಲ, ನೋಡಿದ್ದು ಕೂಡ ಇಲ್ಲ. ನೀನು ಅವಳ ಮಾತನ್ನು ಕೇಳ್ಬೇಡ ವೆರೋನಿಕಾ. ನಿನಗೆ ಇಷ್ಟ ಆದ್ರೆ ನಾನ್ ನಿನ್ನ ಇರುವೆಗಳ ರಾಣಿಯಾಗಿ ಬದಲಾಯಿಸ್ತೀನಿ. ಹೇಳು, ನಿನಗೆ ಇಷ್ಟನೇನಾ? ಹಾ, ನನಗೂ ಇಷ್ಟನೇ. ಆಗಲ್ಲಿ ಒಂದು ಮಾಯ ನಡೆಯುತ್ತೆ. ವೆರೋನಿಕಾ ಮತ್ತೆ ಅಲ್ಲಿರುವ ಬೇರೆ ಇರುವೆಗಳ ಆಕಾರ ಒಂದೇ ಕ್ಷಣದಲ್ಲಿ ತುಂಬಾ ದೊಡ್ಡದಾಗ್ಬಿಡುತ್ತೆ. ಕ್ಲೇರಾ ಮಾತ್ರ ಚಿಕ್ಕದಾಗಿರುತ್ತೆ. ನೀನು ಇದಕ್ಕೆ ಲಾಯಕು ಕ್ಲೇರಾ, ನೀನು ಹಿಂಗೇ ಇರು. ವೆರೋನಿಕಾ ಅವ್ರ ಜೊತೆ ಇರುವ ಎಲ್ಲ ಇರುವೆಗಳಿಗೂ ಹೇಳುತ್ತೆ, ನನ್ ಜೊತೆ ಬನ್ನಿ. ಕಾಡಲ್ಲಿರುವ ಎಲ್ಲಾ ಜಂತುಗಳು ನಮಗೆ ತುಂಬಾ ಅವಮಾನ ಮಾಡಿದಾವೆ. ಈಗ ಅವ್ರಿಗೆಲ್ಲರಿಗೂ ಬುದ್ಧಿ ಕಲ್ಸೋ ಸಮಯ ಬಂತು. ವೆರೋನಿಕಾ ಆ ರಹಸ್ಯವಾದ ಮಾಯಾ ಇರುವೆಯನ್ನು ಕರ್ಕೊಂಡು ಮತ್ತು ಅದರ ಗುಂಪಿನ ಜೊತೆ ಅಲ್ಲಿಂದ ಹೋಗುತ್ತೆ. ನೋಡ್ತಿದ್ದಂಗ್ಲೇ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಅವು ಹಿಂಸೆ ಕೊಡಕ್ಕೆ ಶುರು ಮಾಡುತ್ತವೆ. ಕಾಡಿನ ರಾಜ ಆದ ಶೇರಿನ ಸಲಹೆಗಾರ ಆದ ಗೂಬೆ ಕಾಡಿನ ರಾಜನಾದ ಶೇರ್ ಬಳಿ ಹೋಗುತ್ತೆ. ಮತ್ತೆ ಅದು ಕಣ್ಣಾರ ನೋಡಿದ ಎಲ್ಲಾ ವಿಷಯಗಳನ್ನು ಕಾಡಿನ ರಾಜನ ಬಳಿ ಹೇಳುತ್ತೆ. ದೊಡ್ಡದಾಗಿರೋ ಇರುವೆಗಳ ಗುಂಪು ಇಲ್ಲೇನೋ ಬರಕ್ಕಿದೆ ರಾಜ. ನಾನೇನ್ ಮಾಡ್ಲಿ ಈಗ? ಹೇಳು ಏನಾದ್ರು. ನನಗನ್ಸುತ್ತೆ ಆ ರಾಕ್ಷಸಿಯನ್ನ ನೀವು ಹೊರಗಾಕಿದ್ರಲ್ಲ, ಅವಳದ್ದೇ ಪ್ಲಾನ್ ಇದು ಅಂತ. ಅವಳೇನೆ ಈ ಇರುವೆಗಳನ್ನೆಲ್ಲ ದೊಡ್ಡದು ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿಸಿದಾಳೆ. ನಾವು ಬುದ್ಧಿವಂತಿಕೆ ಯೂಸ್ ಮಾಡಬೇಕು. ಸ್ವಲ್ಪ ತಾದ್ಮೇಲೆ ವೆರೋನಿಕಾ ಅದರ ಗುಂಪಿನ ಜೊತೆಗೆ ಅಲ್ಲಿಗೆ ಹೋಗುತ್ತೆ. ಸಾಯೋದಕ್ಕೆ ತಯಾರಾಗಿರು. ನೀನು ಮಾಡಿದ ಅವಮಾನಕ್ಕೆ ನಿನ್ನ ಮೇಲೆ ದ್ವೇಷ ತೀರ್ಸ್ಕೊಳಕ್ ಬಂದಿದ್ದೀನಿ. ಇಲ್ಲಿಂದ ಹೊರಟೋಗು ವೆರೋನಿಕಾ. ಏನಂದ್ಕೊಂಡಿದ್ದೀಯಾ? ನನ್ನನ್ನ ಕೊಂದ ಕೂಡ್ಲೆ ರಾಜ್ಯ ಸಿಗುತ್ತಂತಾನ? ಮರಿಬೇಡ, ನಿನ್ನಕ್ಕಿಂತ ಶಕ್ತಿಶಾಲಿ ನಿನ್ನ ಜೊತೆಗಿದ್ದಾರೆ ಅಂತ. ನನಗಿಂತ ಶಕ್ತಿಶಾಲಿ ಬೇರೆ ಯಾರಿರ್ತಾರೆ? ನಿನ್ನ ಈ ಮಹಾರಾಣಿ. ನೀನು ನನ್ನನ್ನು ಕೊಂದ ಕೂಡ್ಲೆ ಅವಳು ನಿನ್ನನ್ನು ಕೊಲ್ತಾಳೆ. ಇವಳು ಇರುವೆಗಳ ಮಹಾರಾಣಿ ಅಲ್ಲ, ರಾಕ್ಷಸಿ. ನಾನೇ ಅವಳನ್ನ ಈ ಕಾಡಿಂದ ಹೊರಗಡೆ ಕಳಿಸಿದ್ದು. ಅವನ್ ಮಾತನ್ನ ಕೇಳ್ಬೇಡ, ನಿನ್ನನ್ನು ಮೂರ್ಖನಾಗಿ ಬದಲಾಯಿಸ್ತಿದ್ದಾನೆ. ಆದ್ರೆ ಅವನ್ ಹೇಳ್ತಿರೋದು ಕರೆಕ್ಟೇ ಅಲ್ವಾ? ನೀನು ನನಗಿಂತ ಶಕ್ತಿಶಾಲಿ ಅಲ್ವಾ? ಆದ್ರಿಂದ ನಿನ್ನ ನಾಶ ಮಾಡೋದು ತುಂಬಾ ಮುಖ್ಯ. ನೋಡ್ತಿದ್ದಂಗ್ಲೆ ಅವರಿಬ್ರು ಒಬ್ಬರನ್ನೊಬ್ರು ಓಡ್ಕೊಂಡು ಅವರಿಬ್ರು ಸತ್ತೋಗ್ತಾರೆ. ಅವರಿಬ್ರು ಸತ್ತೋಗಿದ ತಕ್ಷಣ ಆಕಾರದಲ್ಲಿ ದೊಡ್ಡದಾಗಿರುವ ಇರುವೆಗಳೆಲ್ಲ ಚಿಕ್ಕದಾಗ್ಬಿಡ್ತವೆ. ನೋಡಿದ್ರ ಮಹಾರಾಜ, ಬುದ್ಧಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಅದಕ್ಕೇನೆ ನೀನು ನನ್ನ ಕಾಡಿನ ಸಲಹೆಗಾರ. ನೀನು ಸರಿಯಾಗಿ ಹೇಳಿದ್ದು. ನಾನು ಬಲ ಉಪಯೋಗಿಸಿ ಇವರ ಮೇಲೆ ಮಾಡಿದ್ರೆ ನಾನು ಸೋತೋಗ್ತಿದ್ದೆ. ಅದೆಲ್ಲ ಸರಿ ಮಹಾರಾಜ, ಆದರೆ ಈ ಇರುವೆಗಳನ್ನೇನು ಮಾಡೋದು? ಇವರು ಕೂಡ ದೋಷಿಗಳೇ ಅಲ್ವಾ? ಆ ರಾಕ್ಷಸಿಯ ಮಾತು ಕೇಳಲಿಲ್ಲ ಅಂದಿದ್ರೆ ಇವ್ರು ಇಲ್ಲಿಗೆ ಬರ್ತಿರ್ಲಿಲ್ಲ ಅಲ್ವಾ? ಆ ಸಮಯದಲ್ಲಿ ಕ್ಲೇರಾ ಕೋಪದಿಂದ ಅಲ್ಲಿಗೆ ಬರ್ತಾಳೆ. ಇವರ ಬದಲಾಗಿ ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ತೀನಿ ಮಹಾರಾಜ. ದಯವಿಟ್ಟು ಕ್ಷಮಿಸ್ಬಿಡಿ. ತಪ್ಪೆಲ್ಲ ವೆರೋನಿಕಾದು. ಅವಳೀಗ ಸತ್ತೋಗ್ಬಿಟ್ಟಿದ್ದಾಳೆ. ಅವಳು ಮಾಡಿರುವ ತಪ್ಪಿಗೆ ಅವಳಿಗೆ ಶಿಕ್ಷೆ ಸಿಕ್ಕಿದೆ. ದಯವಿಟ್ಟು ಇವರನ್ನ ಬಿಟ್ಬಿಡಿ. ಇವಳು ಸರಿಯಾಗಿ ಹೇಳ್ತಿದ್ದಾಳೆ ಮಹಾರಾಜ. ಇವಳನ್ನ ಬಿಟ್ಬಿಡಿ. ದೇವರು ಮಾಡೋದೆಲ್ಲ ಒಳ್ಳೇದಕ್ಕೇನೆ. ನೋಡಿ, ಆ ರಾಕ್ಷಸಿಯ ಮುಕ್ತಾಯ ಹೇಗಾಯ್ತು? ನೀನ್ ಸರಿ ಹೇಳ್ತಾ ಇದ್ದೀಯಾ? ಹೋಗು, ನಾನು ನಿನ್ನ ಗುಂಪನ್ನ ಕ್ಷಮಿಸಿದ್ದೀನಿ. ಕ್ಲೇರಾ ಸಂತೋಷದಿಂದ ಅಲ್ಲಿಂದ ಹೋಗ್ಬಿಡ್ತಾಳೆ.